ಹಾಡು ಶೂಟಿಂಗ್ ಆಗೋಗಿದೆ. ಶೂಟಿಂಗ್ ಎಲ್ಲ ಆಗಿ ನಾವು ಈ ತಿಂಗಳು 23ಕ್ಕೆ ಬರ್ತಿದ್ದೀವಿ. ಇದು ಆಲ್ರೆಡಿ ಸೋನು ನಿಗಮ್ ಅವ್ರು ಹಾಡಿ 3 ತಿಂಗಳಾಗಿದೆ. 3 ತಿಂಗಳು ಹೆಚ್ಚು ಕಮ್ಮಿ. ಅವ್ರು ಹಾಡಿ 3 ತಿಂಗಳಾಯಿತು. ಆ ಟೈಮಲ್ಲಿ ಹಾಡಿದ್ದು ಎಲ್ಲ ರೆಡಿ ಮಾಡಿ ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ನೀವೇ ಎಲ್ಲ ಇದ್ರಿ ಸಾಕ್ಷಿಯಾಗಿ. ಆ ಹಾಡನ್ನ ಲಿರಿಕಲ್ ವಿಡಿಯೋ ಒಂದು ಬಿಡುಗಡೆ ಮಾಡಿದ್ವಿ. ಒಳ್ಳೆ ಪ್ರಶಂಸೆ ಸಿಕ್ತು. ಅದು ತುಂಬ ಚೆನ್ನಾಗಿ ಯೋಗರಾಜ್ ಭಟ್ರು ಲಿರಿಕ್ಸು ಬರ್ದಿದ್ದಿತ್ತು. ಸೊ ನಮಗೆ ತುಂಬ ಚೆನ್ನಾಗಿ ಆಗಿ ಬಂತು ಹಾಡು. ಎಲ್ಲ ಕಡೆ ವೈರಲ್ ಆಯಿತು. ಈಗ ಪ್ರಚಾರಕ್ಕೆ ಮನು ಎಲ್ಲೇ ಹೋದರೂ ಜನ ಕೇಳ್ತಾ ಇದ್ದಾರೆ, ಈ ಸಿನಿಮಾದಲ್ಲಿ ಸೋನು ನಿಗಮ್ ಹಾಡಿರೋ ಸಾಂಗ್ ಇರಬೇಕಲ್ಲ, ಅದಿರುತ್ತಾ, ಅದೇನು ಇಟ್ಕೊಳ್ತೀರಾ? ಈ ಥರ ಕ್ವಶನ್ಸ್ಗೆ ಅಲ್ಲಿ ಪಾಪ ಹೀರೋ ಕೂಡ ತಬ್ಬಿಬ್ಬಾಗ್ತಾ ಇದ್ದಾರೆ. ಒಂದೊಂದು ಕಡೆ ಏನು ಹೇಳಬೇಕು ಆ ಜನ ರಾಜಾರೋಷವಾಗಿ ಕೇಳೋವಾಗ ಇಲ್ಲ ಅಂತಲೇ ಹೇಳ್ತಾ ಬರ್ತಿದ್ದಾರೆ. ಅದು ನಮ್ಮ ಡಿಸಿಷನ್ ನಾವು ತಗೊಂಡು ಆಯಿತು, ಈ ಸಿನಿಮಾದಲ್ಲಿ ಸೋನು ನಿಗಮ್ ಸಾಂಗ್ ಇರಲ್ಲ ಅಂತ. ಕೆಲವು ಕಡೆ ಪ್ಲೇ ಮಾಡೋಕ್ಕೂ ಆಗ್ತಿಲ್ಲ. ಬಟ್ ನಮಗೆ ಪ್ರಚಾರಕ್ಕೆ ಹೊಂಟಿದ್ದೀವಿ, ಅದು ತಪ್ಪಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ, ಅದು ಪದೇ ಪದೇ ನಾವು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಸರ್, ಮನೋಮೂರ್ತಿ ಅವರು US ಅಲ್ಲಿದ್ದಾರೆ. ಅವ್ರ ಜೊತೆನೂ ಮಾತಾಡಿದ್ವಿ. ಪಾಪ ಅವ್ರದ್ದು ಇದರಲ್ಲಿ ಯಾವುದೇ ಥರದ ಅಡ್ಡ ಆತಂಕ ಇಲ್ಲ. ಸರ್, ನಿಮ್ಮ ಪ್ರೊಡಕ್ಷನ್ ಸೈಡ್ ಏನು ನೀವು ತೀರ್ಮಾನ ತೊಗೊಳ್ತೀರೋ, ಪ್ರೊಡ್ಯೂಸರ್ಗೆ ಬಿಟ್ಟಿದ್ದು. ಆ್ಯಸ್ ಎ ನಿರ್ದೇಶಕರಾಗಿ ನೀವು ಪ್ರೊಡ್ಯೂಸರ್ ಏನು ತೀರ್ಮಾನ ತೊಗೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ಸರ್. ನಿಮ್ಮ ಸಿನಿಮಾ, ನಾನು ಅದರಲ್ಲಿ ಒನ್ ಆಫ್ ದ ಪಾರ್ಟ್ ಆಗಿದ್ದೀನಿ ಅಷ್ಟೇ. ನಿಮ್ಮ ಡಿಸಿಷನ್ ಏನಿರುತ್ತೆ ನಾನು ಅದಕ್ಕೆ ಭಾಗಿಯಾಗ್ತೀನಿ ಅಷ್ಟೇ ಅನ್ನೋ ಥರ ಮನೋಜ್ ಸರ್ ಆಗಲಿ, ಆಮೇಲೆ ಯೋಗರಾಜ್ ಸರ್ ಆಗಲಿ, ಅವರು ಆ ಥರದ ನಮ್ಮ ಸಪೋರ್ಟಿಗೆ ನಿಂತಿದ್ದಾರೆ. ಅವರು ಕನ್ನಡದವರೇ ಅಲ್ವಾ ಸರ್, ಕನ್ನಡ ಸಿನಿಮಾಗಳು ಮಾಡ್ಕೊಂಡು ಬಂದವರೇ ಅಲ್ವಾ. ಸೊ ಕನ್ನಡ ಪರನೇ ನಿಂತಿದ್ದಾರೆ ಅವರು ಕೂಡ. ಸರ್ ಇಲ್ಲ, ಈಗ ಯೂಟ್ಯೂಬಲ್ಲಿ ಆಲ್ರೆಡಿ ಈಗ ಅದನ್ನು ಪ್ರೈವೇಟ್ ಮಾಡಿದ್ದಾರೆ. ಈಗ ನಾವು ಚೇತನ್ ಹಾಡಿರೋ ಹಾಡನ್ನ ಅಪ್ಲೋಡ್ ಆಗ್ತಿದ್ದಂಗೆ ಅದು ಡಿಲೀಟ್ ಆಗುತ್ತೆ ಸರ್. ಅದು ಆಗುತ್ತೆ ಸರ್. ಸರ್, ಏನೂ ಮಾಡೋಕ್ಕಾಗಲ್ಲ. ನಾವು ವ್ಯೂಸ್ ಅಲ್ಲ ನಮ್ಗೆ ಇಂಪಾರ್ಟೆಂಟು. ನಮಗೆ ಕನ್ನಡಕ್ಕಾಗಿರೋ ಅವಮಾನ ಅದನ್ನು ನಾವು ತಡ್ಕೊಳಕ್ಕಾಗದೆ ಅದನ್ನು ನಾವು ಸೋನು ನಿಗಮ್ನ ಧಿಕ್ಕರಿಸ್ತಾ ಇದ್ದೀವಿ. ಸೊ ವ್ಯೂಸ್ ಬರುತ್ತೆ ಸರ್. ವ್ಯೂಸ್ ಬಂದಿದ ತಕ್ಷಣ ನಮ್ಮ ಜನ ಏನು ಸಿನಿಮಾ ಬಂದು ನೋಡಲ್ಲ ಅಂತೇನಿಲ್ಲ. ಆಮೇಲೆ ಆ ವ್ಯೂಸಿಂದನೇ ಏನೂ ಆಗಲ್ಲ. ಅದು ಕೇಳಿದ್ದಾರೆ ಸಂತೋಷ. ಅಂದರೆ ನಮ್ಮ ಜನ ಕೇಳಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ಸೋನು ನಿಗಮ್ ಹಾಡಿರೋ ಹಾಡುಗಳನ್ನ ಎಷ್ಟೋ ಸಾಂಗ್ನ ಗೆಲ್ಸಿದ್ದಾರೆ. ಎಷ್ಟೋ ನನ್ನ ಹಾಡೇ ಸೋನು ನಿಗಮ್ ಮುಸ್ಸಂಜೆ ಮಾತು ಅಲ್ಲಿ ಹಾಡಿದಾಗ ಅವ್ರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂತು. ನನ್ನ ಸಾಹಿತ್ಯದಲ್ಲಿ ಅವ್ರು ಹಾಡಿರೋ ಹಾಡಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂತು. ಸೊ ಆಗಲೂ ಕೂಡ ನಾನು ಎಷ್ಟೋ ಖುಷಿ ಪಟ್ಟಿದ್ದೀನಿ, ತುಂಬ ಒಳ್ಳೆ ಗಾಯಕ, ಚೆನ್ನಾಗಿ ಹಾಡ್ದ ಅಂತ. ಬಟ್ ಈ ಥರ ನನ್ನ ಸಿನಿಮಾದಲ್ಲೇ ಇರೋ ಹಾಡು, ಇವಾಗ ಅವ್ರದ್ದೇ ಧ್ವನಿ, ಈ ಥರ ಒಂದು ಸ್ಟೇಟ್ಮೆಂಟ್ ಎಲ್ಲೋದು ಅವ್ರು ಮಾಡ್ಕೊಂಡಿದ್ದು ಒಂದು ಅದು ನಮಗೆ ತೊಂದರೆ ಆಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ನಾವು ಇಟ್ಕೊಳ್ಳೋದಿಲ್ಲ. ಸೊ ಸರ್, ಅದು ಇಡೀ ಚಿತ್ರತಂಡನೇ ಒಂದು ಅನ್ಕೊಂಡಿದ್ದೆ. ಯಾಕೆಂದರೆ ಇಲ್ಲಿ ಈ ಸಿನಿಮಾ ಶುರು ಆದಾಗಲೇ ಯೋಗರಾಜ್ ಭಟ್ರು, ಮನೋಮೂರ್ತಿ ಒಂದು ಕಾಂಬಿನೇಷನ್ ಇತ್ತು. ಅವ್ರದ್ದೇ ಕತೆ, ಮನೋಮೂರ್ತಿ ಅವರ ಮ್ಯೂಸಿಕ್ಕು ಅಂದಾಗ ಅದೊಂದು ಕ್ರೇಜ್ ಇರುತ್ತಲ್ಲ ಸರ್. ಸೋನು ನಿಗಮ್ ಅವರು 3 ಜನ ಒಂದು ಕಾಂಬಿನೇಷನ್ ಅನ್ನೋದು. ಹಾಗಾಗಿ ನಾವು ಮೊದಲಿಂದನೂ ಅಂದ್ಕೊಂಡಿದ್ವಿ ಈ ಕಾಂಬಿನೇಷನ್. ತುಂಬ ದಿವಸ ಆಗಿತ್ತು ಕೂಡ ಬಂದು. ಅದು ನಮ್ಮ ಚಿತ್ರದಲ್ಲಿ ರಿಪೀಟ್ ಆದರೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಅನಿಸಿತ್ತು ಕೂಡ ಅದು.